ಹಲೋ ವೀಕ್ಷಕರೇ, ವೆಲ್ಕಮ್ ಟು ಫುಡ್ ನೆಕ್ಟರ್ ವ್ಲಾಗ್ಸ್. ಈ ವಿಡಿಯೋ ಕೊನೆ ತನಕ ನೋಡಿ, ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ. ಮನೇಲಿರ್ತಕ್ಕಂಥ ಹೆಣ್ಮಕ್ಳು ಸ್ವಲ್ಪ ಯೋಚನೆ ಮಾಡಿದ್ರೆ ಸಾಕು, ಕಸಕ್ಕೆ ಅಂತ ಬಿಸಾಕೋ ವಸ್ತುಗಳನ್ನು ಯಾವ ರೀತಿ ನಾವು ರಿಯೂಸ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಮೊದಲಿಗೆ ನೋಡಿ, ಇಲ್ಲಿ ಪಾಪ್ಕಾರ್ನನ್ನು ತಿಂದು ಬಿಸಾಕಿರ್ತಕ್ಕಂಥ ಡಬ್ಬಿಗೆ ಟೇಪನ್ನು ಅಂಟಿಸ್ಕೊಂಡು ಅದರಲ್ಲಿ 2 ಮನಿ ಪ್ಲಾಂಟ್ಸನ್ನು ಇಟ್ಕೊಂಡಿದ್ದೀನಿ. ಇದನ್ನು ನಾನು 1-2 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಕಿಚನಲ್ಲಿ ಇಟ್ಕೊಂಡ್ರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇಲ್ಲಿ ಕಾಫಿ ಕಪ್ಪು ಒಡೆದೋಗಿರೋದು ಸ್ವಲ್ಪ ಲೀಕ್ ಆಗ್ತಾಯಿತ್ತು. ಆ ರೀತಿ ಇರೋದನ್ನು ನಾನು ಅದರಲ್ಲಿ ಗಿಡಗಳನ್ನು ಬೆಳೆಸ್ಕೊಂಡಿದ್ದೀನಿ. ಮನಿ ಪ್ಲಾಂಟು, ಸ್ನೇಕ್ ಪ್ಲ್ಯಾಂಟನ್ನು ಇಟ್ಕೊಂಡಿದ್ದೀನಿ. ಅವು ಸಹ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನಾವು ಮನೆಯಲ್ಲೂ ಸಹ ಇಟ್ಕೋಬಹುದು. ಯಾವುದಾದ್ರು ಫಂಕ್ಷನ್ಗೆ ಹೋಗಿ ಬಂದಾಗ ಈ ರೀತಿ ಗಿಫ್ಟ್ಗಳನ್ನು ಕೊಡ್ತಾ ಇರ್ತಾರೆ. ಇವು ಬೇಗ ಕಲರ್ ಹೋಗ್ಬಿಡುತ್ತೆ. ಇದಕ್ಕೆ ನಾವು ಸ್ವಲ್ಪ ಪೇಂಟನ್ನು ಹಾಕ್ಕೊಂಡು ಕಿಚನಲ್ಲಿ ಆರಾಮಾಗಿ ಬಳಸ್ಕೋಬಹುದು. ಈ ರೀತಿ ಪಿಂಗಾಣಿ ಡಬ್ಬಗಳೇನಾದರೂ ಇದ್ದರೆ ಅದನ್ನು ಈ ಟ್ರೇಯಲ್ಲಿ ಆರಾಮಾಗಿ ಇಟ್ಕೋಬಹುದು. ಒಡೆಯುತ್ತೆ ಅನ್ನೋ ಭಯ ಇರೋದಿಲ್ಲ. ಸುಮಾರು ಜನ ಹೇಳ್ತಾ ಇರ್ತಾರೆ, ನಮ್ಮ ಮನೇಲಿ ಈ ಥರ ಇತ್ತು, ಒಡೆದೋಗ್ಬಿಡ್ತು ಅಂತ. ಒಮ್ಮೆ ನೀವು ಈ ರೀತಿ ಟ್ರೈ ಮಾಡಿ. ಕಿಚನಲ್ಲಿ ನೋಡೋಕ್ಕೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಈ ರೀತಿ ಇಟ್ಟರೆ ಮಕ್ಕಳು ಬರೀತಕ್ಕಂಥ ರಫ್ ನೋಟಿಂದ ಈ ರೀತಿ ನಾನು ಬಾಕ್ಸ್ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಗಮ್ ಇದ್ದರೆ ಸಾಕು, ಇದನ್ನು ರೆಡಿ ಮಾಡ್ಕೋಬಹುದು. ಇದರಲ್ಲಿ ನಮ್ಮ ಕ್ರೀಮು, ಬಾಚಣಿಗೆ ಪೌಡರು ಎಲ್ಲ ಇಟ್ಕೋಬಹುದು. ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಅರ್ಜೆಂಟಲ್ಲಿ ಪೌಡರ್ ಸಿಕ್ಕಿದ್ರೆ ಕ್ರೀಮ್ ಸಿಕ್ಕಲ್ಲ, ಕ್ರೀಮ್ ಸಿಕ್ಕಿದ್ರೆ ಪೌಡರ್ ಸಿಕ್ಕಲ್ಲ. ಅಂಥ ಸಮಯದಲ್ಲಿ ಎಲ್ಲ ಈ ರೀತಿ ಒಟ್ಟಿಗೆ ನಾವು ಒಂದು ಕಡೆ ಇಟ್ಕೊಂಡ್ರೆ ನೀಟಾಗಿ ಅವರನ್ನು ರೆಡಿ ಮಾಡಿ ಕಳಿಸ್ಬಹುದು. ಇದು ನೋಡ್ತಾ ಇದ್ದೀರಲ್ವ, ಚಾಕ್ಲೇಟ್ ಬಾಕ್ಸು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೇಮ್ ಔಟ್ಸೈಡ್ ತಂದಿರ್ತಕ್ಕಂಥ ಆರ್ಗನೈಸರ್ ಥರನೇ ಕಾಣಿಸ್ತಾ ಇದೆ. ಇದನ್ನು ನಾವು ಮಕ್ಕಳ ಆಕ್ಸಸರೀಸನ್ನು ಹಾಕ್ಕೊಳ್ಳೋದಕ್ಕೆ ಬಳಸಬಹುದು. ಇವಾಗಂತೂ ಸಡನ್ನಾಗಿ ಯಾವುದಾದ್ರೂ ಪ್ರೋಗ್ರಾಮ್ಗೆ ಹೋಗಬೇಕು ಅಂದರೆ, ಮಕ್ಕಳಿಗೆ ಸ್ಕೂಲಲ್ಲಿ ಏನಾದರೂ ಪ್ರೋಗ್ರಾಮ್ ಇದ್ದಾಗ ನಾವು ಅವ್ರಿಗೆ ಡ್ರೆಸ್ ಮಾಡೋಷ್ಟರೊಳಗಡೆ ಟೈಮ್ ಆಗಿಬಿಡತ್ತೆ. ಆಕ್ಸಸರೀಸ್ ಹುಡ್ಕೋಕ್ಕೆ ತುಂಬ ಸಮಯ ಆಗುತ್ತೆ. ಈ ರೀತಿ ನಾವು ಒಂದು ಕಡೆ ಜೋಡಿಸ್ಕೊಂಡ್ರೆ ಆರಾಮಾಗಿ ಮಗುಗೆ ಡ್ರೆಸ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಇಯರಿಂಗ್ಸು, ಫಿಂಗರ್ ರಿಂಗ್ಸು, ಚೈನನ್ನು ಹಾಕ್ಕೊಂಡು ಕರ್ಕೊಂಡು ಹೋಗಬಹುದು. ಇದು ನಿಮಗೆ ತುಂಬ ಯೂಸ್ ಆಗುತ್ತೆ. ಯಾರೆಲ್ಲ ವರ್ಕಿಂಗ್ ಇರ್ತಾರೋ ಅವರು ಸಹ ಇದೇ ರೀತಿ ಜೋಡಿಸ್ಕೊಂಡ್ರೆ ನಿಮಗೂ ಸಹ ಕೆಲಸಕ್ಕೆ ಹೋಗುವಾಗ ತುಂಬ ಯೂಸ್ ಆಗುತ್ತೆ. ಇಲ್ಲಿ ನಾನು ಮಗು ತಿಂದು ಬಿಸಾಕಿರ್ತಕ್ಕಂಥ ಕಿಂಡರ್ ಜಾಯ್ ಬಾಕ್ಸಿಂದ ಈ ರೀತಿ ಫ್ಲೆಮಿಂಗೋ ಬರ್ಡ್ಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಚಿಕ್ಕ ಫ್ಲೆಮಿಂಗೋ ಬರ್ಡ್ ಬಂದ್ಬಿಟ್ಟು ಬಾಲ್, ಅದು ಚಿಕ್ಕ ಬಾಲು. ಅದರಿಂದ ನಾವು ಈ ರೀತಿ ಡೆಕೋರೇಟ್ ಪೀಸನ್ನು ರೆಡಿ ಮಾಡಿಕೊಂಡು ಶೋಕೇಸಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಮಾಡೋದು ಸಹ ತುಂಬ ಈಸಿ. ಮಕ್ಕಳು ಎಲ್ಲಿ ನೋಡಿದ್ರು ಪೆನ್ಸಿಲು ಹಾಗೆ ಪೆನ್ನುಗಳನ್ನು ಬಿಸಾಕ್ತಾ ಇರ್ತಾರೆ. ಅವೆಲ್ಲ ಒಂದು ಕಡೆ ಇರಬೇಕು ಅಂದರೆ ನಾವು ಅದಕ್ಕೊಂದು ಆರ್ಗನೈಸರನ್ನು ರೆಡಿ ಮಾಡ್ಕೋಬೇಕು. ವೇಸ್ಟ್ ಆಗಿರೋಂಥ ಡಬ್ಬಕ್ಕೆ ಒಂದು ಕಲರ್ಫುಲ್ ಆಗಿರೋ ಟೇಪನ್ನು ಅಂಟಿಸಿದ್ದೀನಿ. ಅದರಲ್ಲಿ ಹಾಕಿಟ್ಟಿರೋದ್ರಿಂದ ಅವ್ರಿಗೆ ಬೇಕಾದಾಗ ತಗೊಂಡು ಬರ್ಕೊತಾರೆ. ಇಲ್ಲಿ ನೋಡಿ, ಇದು ನಿಮಗೆ ತುಂಬ ಯೂಸ್ಫುಲ್ ಆಗಬಹುದು. ಪ್ರತಿಯೊಬ್ಬರ ಮನೆಯಲ್ಲೂ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಸಾಕ್ಸ್ ಎಲ್ಲೋಯ್ತು ಅಂತ ಹುಡ್ಕೋದೇ ದೊಡ್ಡ ಸಮಸ್ಯೆ ಆಗಿಬಿಡತ್ತೆ. ನೀವು ಈ ರೀತಿ ಮಾಡಿ ಒಂದು ಕಡೆ ಇಟ್ಕೊಂಡ್ರೆ ಮಕ್ಕಳು ಅವ್ರಿಗೆ ಬೇಕಾದಾಗ ನಮ್ಮನ್ನು ಕೇಳೋದೇ ಇಲ್ಲ, ಈಸಿಯಾಗಿ ಹಾಕ್ಕೊಂಡು ಹೋಗ್ತಾರೆ. ದೊಡ್ಡವರು ಸಹ ಸ್ಯಾಕ್ಸನ್ನು ಹುಡ್ಕೋದೇ ಒಂದು ದೊಡ್ಡ ಕೆಲಸ. ನಾನು ವೇಸ್ಟ್ ಆಗಿರ್ತಕ್ಕಂಥ 3 ಬಾಕ್ಸ್ಗಳನ್ನು ಸೇಮ್ ಒಂದೇ ಸೈಜ್ ಇರ್ತಕ್ಕಂಥವು, ಇದಕ್ಕೆ ಬ್ರೌನ್ ಕಲರ್ ಟೇಪನ್ನು ಹಾಕಿ ಎಲ್ಲನ ಈ ರೀತಿ ಜೋಡಿಸ್ಕೊಂಡು ಅದರಲ್ಲಿ ಸ್ಯಾಕ್ಸನ್ನು ಹಾಕಿ ಇಟ್ಟಿದ್ದೀನಿ. ಯಾರಿಗೆ ಯಾವುದು ಬೇಕೋ ಅದನ್ನು ಆರಾಮಾಗಿ ತಗೊಂಡು ಹಾಕ್ಕೊಂಡು ಹೋಗಬಹುದು. ಇವಾಗ ನಾನು ಇನ್ನೊಂದು ಬಾಕ್ಸನ್ನು ರೆಡಿ ಮಾಡಿದ್ದೀನಿ. ಇದರಲ್ಲಿ ಸೇಮ್ ಅದೇ ಥರ 3 ಬಾಕ್ಸನ್ನು ಸೇರಿಸಿ ಬ್ರೌನ್ ಕಲರ್ ಟೇಪನ್ನು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನಾನು ಮಗುದು ಸಿರಪ್ಗಳು ಹಾಗೆ ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಮೆಡಿಸನನ್ನು ಇಟ್ಕೊಂಡಿದ್ದೀನಿ. ಬೇಕಾದಾಗ ಕೈಗೆಟ್ಕುತ್ತೆ, ಹುಡುಕೋ ಅವಶ್ಯಕತೆ ಇರಲ್ಲ. ಅಲ್ಲಿ ಇಲ್ಲಿ ಇರೋ ಬದಲು ಎಣ್ಣೆನೂ ಸಹ ಇದರಲ್ಲಿ ಇಟ್ಕೊಂಡಿದ್ದೀನಿ. ಕಾಟನ್ ಬಾಕ್ಸಲ್ಲಿ ಎಣ್ಣೆನೆಲ್ಲ ಸೇರಿಸಿಡೋದ್ರಿಂದ ಎಣ್ಣೆನೂ ಸಹ ಗಲೀಜಾಗೋದಿಲ್ಲ, ಬಾಕ್ಸ್ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇದನ್ನು ಸಹ ನಾವು
ನೀಟಾಗಿ ಒಂದು ಕಡೆ ಇಟ್ಕೊಬಿಟ್ರೆ ಬೇಕಾದಾಗ ತಗೋಬಹುದು. ಇಲ್ಲಿ ನೋಡ್ತಾ ಇದ್ದೀರಲ್ವ, ಫಿಶ್ ಕಾಣಿಸ್ತಾ ಇದೆಯಾ? ನಮ್ಮ ಮಗು ಯಾವಾಗಿಂದನೋ ನನಗೆ ಫಿಶನ್ನು ತಂದುಕೊಡಮ್ಮ ಅಂತ ಕೇಳ್ತಾಯಿದ್ಲು. ಜಾಸ್ತಿ ಮೀನುಗಳನ್ನು ತಂದರೆ ನಾವೆಲ್ಲ ಊರಿಗೆಲ್ಲ ಹೋದಾಗ ಅದನ್ನು ಸಾಕೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ರೀತಿ ಒಂದು ಬಾಟಲಲ್ಲೇ ಹಾಕ್ಕೊಳ್ಳೋದ್ರಿಂದ ಚಿಕ್ಕ ಮೀನನ್ನು ತಂದು ಅವ್ರಿಗೂ ಖುಷಿಯಾಗುತ್ತೆ. ಎಲ್ಲಾದರೂ ನಾವು ಹೋದಾಗ ಇದನ್ನು ಆರಾಮಾಗಿ ತಗೊಂಡೋಗಬಹುದು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಬಾಟಲ್ ಏನಾದರೂ ಇದ್ದರೆ ಅದರ ಮೇಲೆ 2-3 ಹೋಲನ್ನು ಇಟ್ಕೊಂಡು ಕಲರ್ಫುಲ್ಲಾಗಿರೋ ಕಲ್ಲುಗಳು ಔಟ್ಸೈಡ್ ಸಿಗುತ್ತೆ, ಅದನ್ನು ತಂದು ಹಾಕ್ಕೋಬಹುದು. ಚಿಕ್ಕದಾಗಿರೋ ಒಂದು ಮೀನನ್ನು ಸಹ ಸೇರಿಸ್ಕೊಂಡು ಅವ್ರಿಗೆ ಖುಷಿಯಾಗೋ ಥರ ಮಾಡಿಕೊಡ್ಬಹುದು. ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಎಲ್ಲಾದರೂ ಹೋದಾಗೂ ಸಹ ಇದನ್ನು ತಗೊಂಡೋಗಬಹುದು. ಇದು ನೋಡ್ತಾ ಇದ್ದೀರಲ್ವ, ಸಿರಪ್ ಬಾಟಲ್ಲು ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ. ಈ ಸಿರಪ್ ಬಾಟಲ್ಲು ಖಾಲಿ ಆದಮೇಲೆ ತೊಳ್ಕೊಂಡು ಅದರಲ್ಲಿ ನಾನು ರಂಗೋಲಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಕ್ಯಾಪ್ಗೆ ಸಣ್ಣದಾಗಿ ಒಂದು ಹೋಲನ್ನು ಮಾಡ್ಕೋಬೇಕು. ಕೆಲಸಕ್ಕೆ ಹೋಗೋ ಹೆಣ್ಮಕ್ಳಿಗಂತೂ ಇದು ತುಂಬ ಯೂಸ್ ಆಗುತ್ತೆ. ಆರಾಮಾಗಿ 1 ನಿಮಿಷ ಸಾಕು ರಂಗೋಲಿಯನ್ನು ಬಿಡಿಸ್ಕೋಬಹುದು. ಈಸಿಯಾಗಿ ಇದನ್ನು ಸಹ ಹ್ಯಾಂಡಲ್ ಮಾಡಬಹುದು. ಚೆಲ್ಲೋಗುತ್ತೆ ಅನ್ನೋ ಸಮಸ್ಯೆನೇ ಇರೋದಿಲ್ಲ. ವೀಕ್ಷಕರೇ, ಇವತ್ತಿನ ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.